ನನ್ನ ಹೆಸರು ನಯನ, ಗುರುಕುಲ್ ನಾಗೇನಹಳ್ಳಿಯಿಂದ ಬರ್ತಾ ಇದ್ದೀನಿ. ರಾಣಿ ಅಂತ, ನಾನು ಚಿಕ್ಕಬಳ್ಳಾಪುರದಿಂದ ಬರ್ತಿರೋದು. ದೀಪಿಕಾ, ನಾನು ಇಲ್ಲೇ ಪಂಚಗಿರಿ ಕಾಲೇಜಲ್ಲಿ ಓದಿದ್ದೇನೆ. ಕ್ಷಯ, ನಾನು ಗೌರಿಬಿದನೂರಿಂದ ಬರ್ತಿರೋದು. ನಾನು ಓದಿದ್ದು ಇಲ್ಲೇ ಪಂಚಗಿರಿ PU ಕಾಲೇಜಲ್ಲಿ. ತನುಶ್ರೀ ಎಸ್ ಅಂತ, ನಾನು ವಿದ್ಯಾಮೃತ PU ಕಾಲೇಜಲ್ಲಿ ಓದ್ತಾ ಇದ್ದೀನಿ. ನಾನು ಬಂದು ಗೌರಿಬಿದನೂರು ತಾಲೂಕಿಂದ ಬಂದು ಚಿಕ್ಕಬಳ್ಳಾಪುರದಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಸಾತ್ವಿಕ್, ನಾನು ಶಾಂತಿನಿಕೇತನ್ PU ಕಾಲೇಜಲ್ಲಿ ಓದಿದ್ದು. ನಾನು ಇಲ್ಲೇ ಚಿಕ್ಕಬಳ್ಳಾಪುರಲ್ಲಿ ವಾಸ ಮಾಡ್ತಿದ್ದೀನಿ. ವೆಂಕಟ್ ಅಂತ, ನಾನು ಚಿಕ್ಕಬಳ್ಳಾಪುರದಿಂದ ಬರ್ತಿರೋದು. ಮಾನಸ ಅಂತ, ನಾನು ಅವಲ್ಗುಜ್ಕಿಯಿಂದ ಬಂದಿರೋದು. ಸಿತೈಷಿ ಅಂತ, ನಾನು ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದ್ದೀನಿ. ಪ್ರದೀಪ್ ಈಶ್ವರ್ ಸರ್ ಅವರು ಫ್ರೀ CET ಕೋಚಿಂಗ್ ಕೊಟ್ಟು ಬಡ ಮಕ್ಕಳಿಗೆಲ್ಲ ತುಂಬಾ ಉಪಯೋಗ ಮಾಡ್ತಾ ಇದ್ದಾರೆ. ಬೇರೆ ಕಡೆ ಹೋಗ್ಬೇಕು ಅಂದ್ರೆ ನಮಗೆ ಜಾಸ್ತಿ ಖರ್ಚಾಗುತ್ತೆ. ಇದರಿಂದ ನಮ್ಮ ಪೇರೆಂಟ್ಸ್ಗೂ ಕೂಡ ಜಾಸ್ತಿ ಅನುಕೂಲ ಆಗ್ತಿದೆ. ಫ್ರೀ ಮೆಟೀರಿಯಲ್ಸ್ ಕೊಡ್ತಾರೆ, ಫ್ಯಾಕಲ್ಟೀಸು ಚೆನ್ನಾಗಿ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇದ್ದಾರೆ. ಇವಾಗ ಏನಾದರೂ ನಾವು ಬೇರೆ ಕಡೆ ಹೋಗಿ ಕೋಚಿಂಗ್ ತಗೋಬೇಕು ಅಂದರೆ ಮಿನಿಮಮ್ ಒಂದು 10 ಮಾಡಲ್ ಪೇಪರ್ಸ್ಗೆ ಅವರು 10,000 15,000 ಈ ಥರ ಎಲ್ಲ ಕೇಳ್ತಿದ್ದಾರೆ. ಸರ್ ಕೊಡ್ತಿರೋ ಫ್ರೀ ಕೋಚಿಂಗ್ ಎಲ್ಲ ಎಲ್ಲರಿಗೂ ಹೆಲ್ಪ್ ಆಗ್ತಿದೆ. ಬೇರೆ ತಾಲೂಕವ್ರಿಗೂ ಪಾಪ ಇಲ್ಲಿ ಅವ್ರು ಎಲ್ಲಿಗೆ ಹೋಗ್ತಾರೆ ಅನ್ನೋ ಒಂದು ಮನೋಭಾವದಿಂದ, ಮಾನವೀಯತೆ ಸರ್ದೊಂದು ಗುಣ ಅದು. ಸೊ ನಮಗೂ ಕರೆಸಿ ನಮಗೂ ಎಲ್ಲ ಇನ್ಫಾರ್ಮ್ ಮಾಡಿದ್ದಕ್ಕೆ ನಾವು ಬಂದಿಲ್ಲಿ ಫ್ರೀ ಕೋಚಿಂಗ್ ತೊಗೊತಾ ಇದ್ದೀವಿ. ಸೊ ಹಳ್ಳಿ ಕಡೆಯಿಂದ ಬರೋದ್ರಿಂದ ನಮಗೂ ತುಂಬ ಹೆಲ್ಪ್ ಆಗ್ತಾ ಇದೆ. ಬೇರೆ ಕಡೆ ಹೋಗೋದು ತುಂಬ ಕಷ್ಟ ಇವಾಗ. ಇಲ್ಲಿ ಫ್ರೀ ಕೋಚಿಂಗ್ ಪ್ರೊವೈಡ್ ಮಾಡ್ತಾರೆ ಪ್ರದೀಪ್ ಈಶ್ವರ್ ಸರ್ ಅವರು. ಅದರಿಂದ ಇಲ್ಲಿಗೆ ಬಂದು ನಾವು ಹೇಳ್ಕೊಂಡು ಹೋಗ್ಬೋದು. ಸರ್ ಅವರು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋದೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ. ಕ್ಲಾಸಸ್ ಮಾಡಿದ್ರು, ಬಯೋಲಜಿ ಕ್ಲಾಸಸ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಬೇರೆ ಕಡೆ ಹೋಗೋ ಥರ ಇದ್ದಿದ್ರೆ ಜಾಸ್ತಿ ಖರ್ಚಾಗ್ತಿತ್ತು. ಅದರಿಂದ ನಮ್ಮ ಅಪ್ಪ ಅಮ್ಮಗೂ ಜಾಸ್ತಿ ಪ್ರೆಷರ್ ಆಗ್ತಿತ್ತು. ಫ್ರೀ ಕೋಚಿಂಗ್ ಕೊಡ್ತಿದ್ದಾರೆ, ಅದರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಿದೆ. ಅಷ್ಟೇ ಅಲ್ದಿರ ಮಧ್ಯಾಹ್ನ ಹೊತ್ತು ಊಟ ಕೂಡ ಕೊಡ್ತವ್ರೆ. ಅವರು ಬಡ ಕುಟುಂಬದಿಂದ ಬಂದಿರೋದು, ನಾವು ಕಷ್ಟಪಟ್ಟಿರೋದು, ಮುಂದೆ ವಿದ್ಯಾರ್ಥಿಗಳು ಕಷ್ಟಪಡಬಾರ್ದು ಅಂತ ನಮ್ಗೆ ಸಹಾಯ ಮಾಡಿದ್ದಾರೆ. ಕ್ರ್ಯಾಶ್ ಕೋರ್ಸ್ ಏನಿಲ್ಲ ಅಂದರೂ 50,000 ಇರುತ್ತೆ. ಸೊ ಅದನ್ನು ಪೇ ಮಾಡಿ ಹೋಗೋಷ್ಟು ಇವಾಗ ಪರಿಸ್ಥಿತಿ ಆಗಿರಲ್ಲ ಮನೆಯಲ್ಲಿ. ಸೊ ಹಂಗಾಗಿ ಸರ್ ಪ್ರೊವೈಡ್ ಮಾಡಿರೋದು ತುಂಬ ಹೆಲ್ಪ್ ಆಗ್ತಾ ಇದೆ. ಈ ಥರ ಮಾಡಿರೋದಕ್ಕೆ ನಮಗೆ ತುಂಬ ಅನುಕೂಲ ಆಗ್ತಿತ್ತು. ನನಗಂತಲ್ಲ ಈ ಥರ ಬರ್ತಾರೋ ಎಲ್ಲ ಸ್ಟೂಡೆಂಟ್ಸ್ಗೂ ಅನುಕೂಲ ಆಗ್ತಿತ್ತು. ತುಂಬಾ ಹೆಲ್ಪ್ ಮಾಡ್ತಿರೋದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಸರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಮಾಡಿದ್ದ ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ನಮ್ಮ ತುಂಬ ಹೃದಯ ಧನ್ಯವಾದಗಳು. ಪ್ರದೀಪ್ ಈಶ್ವರ್ ಸರ್ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಮಕ್ಕಳಿಗೆ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಹೇಳ್ಕೊಂತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಸರ್.